ಅತ್ತೆ ಏನಾದಿ ಹಾಕಿ ಹೋಗ್ತಿದ್ಯಾ? ಅಪ್ಪ ಇಲ್ಲಿ. ಅಣ್ಣ ಬರ್ತಿದ್ದಾನಂತೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು. ಹೌದಾ, ಸರಿ ಸರಿ, ಓಕೆ. ಅಲ್ಲ ಬ್ರೋ, ಏನಾಯ್ತು? ಯಾಕೆ ಇಷ್ಟೊಂದು ಎಕ್ಸೈಟೆಡ್ ಆಗಿ ಕಾಣಿಸ್ತಿದ್ಯಾ? ಅಪ್ಪನ ಹತ್ರ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ. ಇಂಪಾರ್ಟೆಂಟ್ ವಿಷಯನಾ? ಏನದು? ನಾವು ಮದುವೆನ ನಿಲ್ಸಕ್ಕೆ ಯೋಚನೆ ಮಾಡ್ತಾ ಇದ್ವಲ್ಲ, ಅದಕ್ಕೊಂದು ಫಸ್ಟ್ ಕ್ಲಾಸ್ ಐಡಿಯಾ ಸಿಕ್ಕಿದೆ. ಬ್ರೋ, ಏನ್ ಐಡಿಯಾ? ಈ ಪೂಜಾ ಕಿಶನ್ ಹಿಂದೆ ಯಾಕೆ ಬಿದ್ದಿದ್ದಾಳೆ ಹೇಳು? ಅದ್ರ ರೂಟ್ ಕಾಸ್ ಏನು ಹೇಳು? ಅದನ್ನ ನಾನು ತಿಳ್ಕೊಂಡಿದ್ದೀನಿ. ಆದಿ, ಅದೇನು ಅಂತ ಬಿಡಿಸಿ ಹೇಳ್ತೀಯಾ? ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡ. ಅತ್ತೆ, ಯಾವತ್ತೂ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಅದ್ರ ರೂಟ್ ಕಾಸ್ನ ಹುಡುಕ್ಬೇಕು. ಅದನ್ನ ಹುಡುಕಿ ಆ ರೂಟ್ ಕಾಸ್ನ ರಿಮೂವ್ ಮಾಡಿದ್ರೆ ಅದಾಗೆ ಎಲ್ಲ ಸರಿ ಹೋಗುತ್ತೆ. ಬ್ರೋ ಬ್ರೋ, ಇದೇನು ಅಂತ ಒಂದು ಅರ್ಥನೇ ಆಗ್ತಿಲ್ಲ ನಂಗೆ. ಕನಿಕಾ, ಅಪ್ಪ ಮನೆಗೆ ಬರಲಿ, ನಾನೇ ಮುಂದೆ ನಿಂತು ಮಾತಾಡಿ ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಹಾಗೆ ಆ್ಯಂಡ್ ಫ್ಯಾಮಿಲಿ ಅವರಾಗೆ ಬಂದು ಈ ಮದುವೆನ ನಿಲ್ಲಿಸಿ ಅಂತ ಹೇಳ್ತಾರೆ. ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ಆದಿ, ಏನು ಮಾಡ್ತೀಯ ಅಂತ ಹೇಳ್ಬಾರ್ದಾ? ಜಸ್ಟ್ ವೇಟ್ ಆ್ಯಂಡ್ ವಾಚ್ ಅತ್ತೆ. ಅಮ್ಮ, ಏನಮ್ಮ ಗಾಡಿ ಸೂಪರ್ ಆಗಿದೆ, ಸೇಮ್ ನನ್ನ ತರನೇ ಕ್ಯೂಟ್ ಆಗಿದೆ. ಇವನನ್ನು ಕೇಳಿದ್ರೆ ಆಗಲ್ಲ, ದಿನಕ್ಕೊಂದೊಂದು ಹೊಸ ನಾಟಕ ಶುರು ಮಾಡ್ತಾನೆ. ಮಾವ ತಗೊಳ್ಳಿ, ನೀವು ಅತ್ತೆ ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ. ಹಾಗೆ ಡಿಸೈನ್ ತುಂಬಾ ಚೆನ್ನಾಗಿದೆ ಮಗಳೇ. ಆದ್ರೂ ಮಗಳೇ, ಇಷ್ಟೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಬೇಕಿತ್ತ ಅಂತ. ಬೀಗ್ತಿ ಅಮ್ಮ, ಭಾಗ್ಯ ಒಪ್ಕೊಂಡಿದ್ದಾಳೆ ತಾನೆ, ಮತ್ತೆ ಏನೇನೋ ಹೇಳಿ ಅವಳ ಮನ್ಸನ್ನ ಹಾಳು ಮಾಡಬೇಡಿ ನೀವು. ಅಮ್ಮ, ಈಗ ಮತ್ತೆ ಈ ವಿಷಯಕ್ಕೆ ಗಲಾಟೆ ಶುರು ಮಾಡ್ಬೇಡ. ಎಲ್ಲದೂ ಚೆನ್ನಾಗಿ ಆಗ್ತಿದೆ, ಮತ್ತೆ ಮನಸ್ತಾಪ ಬೇಡ, ಆಯ್ತಾ? ಏನು ತನ್ವಿ ಮೇಡಮ್, ಯಾಕೆ ಉಪ್ಪೊಂದ ಮುಖ ಉದಿಸ್ಕೊಂಡು ಕೂತಿದ್ದೀರಾ? ಏನಾಯ್ತಾ? ಹ್ಞೂ, ಮತ್ತೆ ಮದ್ವೆ ಕಣ್ಣ ಎಲ್ರಿಗೂ ತೋರಿಸಿದ್ರು, ಎಲ್ರು ಚೆನ್ನಾಗಿದೆ ಅಂದ್ರು, ಆದ್ರೆ ಯಾರು ನನಗೆ ತೋರಿಸ್ಲೇ ಇಲ್ಲ. ಓ, ಇದಾ ವಿಷಯ? ಸಾರಿ ಮೇಡಮ್, ತಪ್ಪಾಯ್ತು. ಆಕ್ಚುಲಿ ಮೊದಲು ನಿಮ್ಮನ್ನೇ ಕೇಳಬೇಕಿತ್ತು, ಆದರೆ ಗೊತ್ತಾಗ್ಲಿಲ್ಲ, ಕೇಳಲಿಲ್ಲ. ಒಂದ್ಸಲ ನೋಡಿ ಹೇಳಿ ಸರಿ ಇದೆಯಾ ಅಂತ. ಅಮ್ಮ, ಕಾರ್ ಡಿಸೈನ್ ಸಕ್ಕದಾಗಿದೆ, ಸೂಪರ್ ಆಗಿದೆ. ಅಕ್ಕ, ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟು ಬಿಲ್ಡಪ್ ತಗೊಂಡು ನೋಡಿ ಇವಳು. ನಿಮ್ಮಿಬ್ರು ಮಕ್ಕಳು ಸೇರ್ಕೊಂಡು ಒಂದು ಚೆನ್ನಾಗಿರೋ ನಾಟಕ ಕಂಪ್ನಿನ ಓಪನ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ನಾಟಕ ಮಾಡ್ತಾರೆ. ಮಗಳೇ, ಒಂದು ಕೆಲಸ ಮಾಡು, ನೀ ಇದರ ಫೋಟೋ ತಗೊಂಡು ಬಿಗ್ರಿ ಕಳಿಸು, ಅವ್ರು ಏನು ಹೇಳ್ತಾರೆ ನೋಡೋಣ. ಹಾ ಸರಿ ಮಾವ, ಈಗಲೇ ಕಳಿಸ್ತೀನಿ. ಏನು ಭಾಗ್ಯ, ಏನಾದರೂ ಬೇಕಿತ್ತಾ? ಏನಿಲ್ಲ ಮೇಡಮ್, ಅದು ನಿಮಗೆ ಇನ್ವಿಟೇಷನ್ ಕಾರ್ಡ್ದು ಫೋಟೋ ಕಳಿಸಿದೆ. ಒಂದ್ಸಲ ನೋಡ್ಬಿಟ್ಟು ಹೇಳ್ತೀರಾ ಹೇಗಿದೆ ಅಂತ? ಸರಿ, ನೋಡ್ತೀನಿ. ಹಾಂ ಭಾಗ್ಯ, ತುಂಬ ಚೆನ್ನಾಗಿದೆ. ಇದನ್ನು ಫೈನಲ್ ಮಾಡು, ಓಕೆನಾ? ಸರಿ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಕನಿಕಾ, ಕನಿಕಾ, ಏನಾಯ್ತತ್ತೆ? ಕನಿಕಾ, ಆದಿ ಬಂದ ಕೂಡಲೇ ಅಪ್ಪನ ಹತ್ರ ನಾವು ಅಂದ್ಕೊಂಡಿದ್ದ ಕೆಲಸನ ಮುಗಿಸೋಕೆ ಹೇಳಬೇಕು. ಸರಿ ಅತ್ತೆ, ಹೇಳ್ತೀನಿ. ಇನ್ನೊಂದು ವಿಷಯ, ಕಾರ್ಡ್ ಪ್ರಿಂಟಾಗಿ ಬರೋಕ್ಕೆ ಮುಂಚೆ ನಾವೇನಾದರೂ ಮಾಡಲೇಬೇಕು. ಆ ಭಾಗ್ಯನ ಎಲ್ಲ ಕಡೆಯಿಂದನೂ ಸಮಸ್ಯೆಯಲ್ಲಿ ಸಿಕ್ಕಾಕ್ಸ್ಬೇಕು. ಅವಳಿಗೇನು ಮಾಡಬೇಕು ಅಂತಲೇ ತೋಚಬಾರ್ದು. ಬಟ್ ಏನ್ ಮಾಡೋದು ಅತ್ತೆ? ನನ್ನ ಹತ್ರ ಒಂದು ಐಡಿಯಾ ಇದೆ. ವಾವ್ ಅತ್ತೆ, ಏನ್ ಸಖತ್ ಪ್ಲಾನ್ ಅದು. ಇವಾಗ ಅರ್ಥ ಆಗ್ತಿದೆ ನನಗೆ, ಭಾಗ್ಯ ಮನೆಯಲ್ಲಿ ಯಾಕೆ ನನಗೆ ಸುಮ್ಮನೆ ಹೇಳಕ್ಕೆ ಹೇಳಿದ್ರಿ ಅಂತ. ನೀವು ಹೇಳಿರೋ ಕೆಲಸನ ಒಂದೇ ಒಂದು ಕಾಲಲ್ಲಿ ಮುಗಿಸ್ತೀನಿ ನೋಡಿ. ನಿಮ್ಮ ಫೋನ್ ಕೊಡಿ. ಹಲೋ, ಭಾಗ್ಯ ಅನ್ನೋರು ನಿಮಗೆ ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಕೊಟ್ಟಿದ್ದಾರಲ್ವಾ? ನಾವು ಹುಡುಗನ ಮನೆ ಕಡೆ ಅವರು, ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು, ನೋಟ್ ಮಾಡ್ಕೊಳ್ಳಿ.